Morning students, welcome to Genius Central School Davangere and Genius Techno School Iretogulere. So, in the last class we will discuss about the 8th standard subject English, a day in the ashram. So, in the last class we will discuss about there are how the Satiriketara is there, what are the works we have doing, so how the Andrews, C.F. Andrews explain the ashrama, because ashrama is one of the important in Rabindranath Tagore. So, we have finished with 3 stanza. Now come to the 4th stanza. Look here. Till about half past 10 of the works of the school goes on, we have no classrooms. The boys sit with their teachers in the open air under the trees. There are no larger classes. A group of 8 or 10 boys are seated round the teacher asking him questions. Very few books are used. A greater part is carried on through conversation. The boys soon learn to open out all their difficulties to their teachers, and the teachers get keenly interested in the boys' questions and answers. Such living education can never be dull. So, what is the meaning of these questions? The Santiniketan is one of the important asrama in Rabindranath Tagore started. So, this Santiniketan is one of the different concepts of school going children. So, in this Santiniketan, till about half past 10. So, 10 ಗಂಟೆ ಆದ ನಂತರ the work of the school goes on. 10 ಗಂಟೆ ಹತ್ತುವರೆ ಆದ ತಕ್ಷಣ ಏನು ಮಾಡ್ತಾರೆ, ಹಾಫ್ ಫಾಸ್ಟ್ 10 ಅಂದರೆ 10:30. ಸೊ 10:30 ಆದ ತಕ್ಷಣ 10 ಗಂಟೆ ಮೇಲೆ ಏನಾಯ್ತು, ಸ್ಕೂಲು ಸ್ಟಾರ್ಟ್ ಆಗುತ್ತೆ. ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್. ನೋಡಿ, ನಮ್ಮ ಥರ ಕ್ಲಾಸ್ ರೂಮ್ಸ್ ಇರಲ್ಲ ಶಾಂತಿನಿಕೇತನದಲ್ಲಿ. ಅಲ್ಲಿ ಕ್ಲಾಸ್ ರೂಮ್ಸೇ ಇಲ್ಲ. ಯಾವೇ ಕ್ಲಾಸ್ ರೂಮ್, ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್. ದ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್. ಜಸ್ಟ್ ದ ಸ್ಟೂಡೆಂಟ್ಸ್ ಆರ್ ಸಿಟ್ ವಿತ್ ದೇರ್ ಟೀಚರ್ಸ್ ಇನ್ ದ ಓಪನ್ ಏರ್ ಅಂಡರ್ ದ ಟ್ರೀ. ಅಂದರೆ ಮಕ್ಕಳು ಕ್ಲಾಸ್ ರೂಮಲ್ಲಿ ಇಲ್ಲ, ಬರೀ ಮರದ ಕೆಳಗಡೆ, ಮರದ ನೆರಳು ಕೆಳಗಡೆ ಕೂತ್ಕೊಂಡು ಮಕ್ಕಳು ಕೂತ್ಕೊಂಡು ಪಾಠ ಕೇಳುವಂಥ ಒಂದು ವ್ಯವಸ್ಥೆ ಅಲ್ಲಿತ್ತು. ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್. ಅಲ್ಲಿ ಯಾವುದೋ ದೊಡ್ಡ ದೊಡ್ಡ ರೂಮ್ಗಳು ಇರಲಿಲ್ಲ. ಎ ಗ್ರೂಪ್ ಆಫ್ 8 or 10 ಬಾಯ್ಸ್ ಆರ್ ಸೀಟೆಡ್ ರೌಂಡ್ ದ ಟೀಚರ್. ಸೆಂಟ್ರಲ್ ಟೀಚರ್ ಕೂತಿದ್ರು, ಮಿಡ್ಲಲ್ಲಿ ಸುತ್ತಲೂ 8ರಿಂದ 10 ಮಕ್ಕಳು ಕೂತ್ಕೊಳ್ತಿದ್ರು. ಆಸ್ಕ್ ಹಿಮ್ ಕ್ವಶನ್ಸ್. ಏನು ಮಾಡ್ತಾರೆ ಕೂತ್ಕೊಂಡು? ಸೊ ರಿಲೇಟೆಡ್ ಎಜುಕೇಷನ್ ಸಂಬಂಧಪಟ್ಟಾಗೆ ಕ್ವಶನ್ಸನ್ನು ಕೇಳ್ತಾ ಇದ್ರು. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್. ಅಲ್ಲಿ ಯಾವುದೇ ಬುಕ್ಸ್ಗಳು ಇರಲಿಲ್ಲ. ಸರ್ಟೆನ್ ಬುಕ್ಸ್ಗಳು ನಮಗೆ ಹಂಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲೀಷ್ ಹಂಗೆ ಸರ್ಟೆನ್ ಬುಕ್ಸ್ ಇರಲಿಲ್ಲ. ಕೆಲವು ಬುಕ್ಸ್ಗಳನ್ನು ಮಾತ್ರ ಉಪಯೋಗಿಸಿದ್ರು. ಎ ಗ್ರೇಟರ್ ಪಾರ್ಟ್ ಈಸ್ ಕ್ಯಾರಿಡ್ ಆನ್ ಥ್ರೂ ದ ಕನ್ವರ್ಸೇಷನ್. ಅತ್ಯಂತ ಹೆಚ್ಚು ಜ್ಞಾನ ಅಲ್ಲಿ ಏನಾಗ್ತಿತ್ತು, ಸಂವಹನ ಆಗ್ತಿತ್ತು ಅಂದರೆ ಕನ್ವರ್ಸೇಷನ್ ಮುಖಾಂತರನೇ ಆಗ್ತಿತ್ತು. ಯಾವುದೇ ಓದೋದಾಗಲಿ ಬರೆಯೋದಾಗಲಿ ಇರಲಿಲ್ಲ. ಜಸ್ಟ್ ದ ಕ್ಯಾರಿಡ್ ಆನ್ ಥ್ರೂ ದ ಕನ್ವರ್ಸೇಷನ್ಸ್ ಓನ್ಲಿ. ದ ಬಾಯ್ಸ್ ಸೂನ್ ಲರ್ನ್ ಟು ಓಪನ್ ಔಟ್ ಆಲ್ ದೇರ್ ಡಿಫಿಕಲ್ಟೀಸ್ ಟು ದೇರ್ ಟೀಚರ್ಸ್. ಬಾಯ್ಸ್ಗಳು ಅಂದರೆ ಸ್ಟೂಡೆಂಟ್ಸ್ಗಳು ತಮ್ಮಲ್ಲಿರುವಂಥ ಡಿಫಿಕಲ್ಟೀಸ್ಗಳು, ತಮ್ಮಲ್ಲಿರುವಂಥ ಕಷ್ಟಗಳು, ಏನು ಕಷ್ಟ ಆಗಿದೆ ಅರ್ಥ ಆಗಿಲ್ಲ, ಅದೆಲ್ಲ ಓಪನ್ ಆಗಿ ಟೀಚರ್ ಹತ್ರ ಹೇಳ್ಕೊಳ್ತಿದ್ರು. ಆ್ಯಂಡ್ ದ ಟೀಚರ್ಸ್ ಗೆಟ್ ಕೀನ್ಲಿ ಇಂಟ್ರೆಸ್ಟ್ ಇನ್ ದ ಬಾಯ್ಸ್ ಕ್ವಶನ್ಸ್ ಆ್ಯಂಡ್ ದ ಆನ್ಸರ್ಸ್. ಮಕ್ಕಳು ಕೇಳಿದಂಥ ಕ್ವಶನ್ ಮತ್ತು ಅವಕ್ಕೆ ಸಂಬಂಧಪಟ್ಟ ಸೊಲ್ಯೂಷನ್ಸನ್ನು ಕೀನ್ಲಿ ಅಂದರೆ ತುಂಬ ಅರ್ಥಗರ್ಭಿತವಾಗಿ ಟೀಚರ್ಸ್ಗಳು ಆನ್ಸರನ್ನು ಮಾಡ್ತಾಯಿದ್ರು. ಸಚ್ ಎ ಲಿವಿಂಗ್ ಎಜುಕೇಷನ್ ಕ್ಯಾನ್ ನೆವರ್ ಬಿ ಡಲ್. ಈ ರೀತಿ ಮಾಡೋದ್ರಿಂದ ಮಕ್ಕಳು ಯಾರು ಕೂಡ ಡಲ್ ಆಗ್ತಿರಲಿಲ್ಲ. ಸಚ್ ಎ ಲಿವಿಂಗ್ ಎಜುಕೇಷನ್ ಕ್ಯಾನ್ ನೆವರ್ ಬಿ ಡಲ್. ಯಾವ ಕಾರಣಕ್ಕೂ ಡಲ್ಲು ಅನ್ನಿಸ್ತಿರ್ಲಿಲ್ಲ ಎಜುಕೇಷನ್. ಯಾಕಂದರೆ ಮೋಸ್ಟ್ ಆಫ್ ದಿ ಎಜುಕೇಷನ್ಸ್ ವಿಲ್ ಬಿ ಡನ್ ಬೈ ಓನ್ಲಿ ಕಾನ್ವರ್ಸೇಷನ್ಸ್. There is no books, only few of books are used. So these books are very, very important. And the boys will be asked the questions, the teachers will be give the answers related questions. Now come to the paragraph 5. In this paragraph, here I have instruction given. Now read on silently. So silent ಓದಬೇಕು ಅಂತ ಹೇಳ್ತಾನೆ. ಅದನ್ನ ಇಲ್ಲಿ ನಿಮಗೆ ಗಟ್ಟಿಯಾಗಿ ಲೌಡ್ ಆಗಿ ಹೇಳ್ತೀನಿ. When the morning work is over, the boys bath and go to their meal. ನೋಡಿ, ಬೆಳಗ್ಗೆ 10:00 ಸ್ಕೂಲ್ ಸ್ಟಾರ್ಟ್ ಆಗಿ ಮುಗೀತು, ಬೆಳಗಿನ ಕ್ಲಾಸ್ ಮುಗೀತು ಅಂದರೆ ಮಕ್ಕಳು ಏನು ಮಾಡಿದ್ರು, ಮಧ್ಯಾಹ್ನ ಹೋಗಿ ವೆನ್ ದ ಮಾರ್ನಿಂಗ್ ವರ್ಕ್ ಇಸ್ ಓವರ್ ಆಯ್ತು ಅಂದರೆ ಮಾರ್ನಿಂಗು ಬಾಯ್ಸ್ ಏನು ಮಾಡಿದ್ರು, ಬಾತ್ ಅಂದರೆ ಸ್ನಾನ ಮಾಡಿದ್ರು. ಆ್ಯಂಡ್ ಗೋ ಟು ದರ್ ಮೀಲ್. ಸ್ನಾನ ಮಾಡಿ ಮಧ್ಯಾಹ್ನ ಊಟಕ್ಕೆ, ಮೀಲ್ ಅಂದರೆ ಮಧ್ಯಾಹ್ನ ಊಟ, ಮೀಲ್ಗೆ ಹೋಗ್ತಾಯಿದ್ರು. ಅಬೌಟ್ 2 o'clock 2 ಗಂಟೆ ನಂತರ ಆಫ್ಟರ್ನೂನ್ ಆದಮೇಲೆ ಕ್ಲಾಸಸ್ ಬಿಗಿನ್ ಅಗೈನ್. ಮತ್ತೆ 2 ಗಂಟೆ ಊಟ ಆದ ನಂತರ 2 ಗಂಟೆಗೆ ಮತ್ತೆ ಪುನಃ ಮಧ್ಯಾಹ್ನ ಕ್ಲಾಸು ಸ್ಟಾರ್ಟ್ ಆಗ್ತಿತ್ತು. ಬಟ್ at this time the work is chiefly with the hands as well as with the mind. ಆದರೆ 2 ಗಂಟೆ ನಂತರ ಸ್ಟಾರ್ಟ್ ಆಗುವಂಥ ಕ್ಲಾಸು ಯಾವುದೇ ಓದಿರಲಿಲ್ಲ, ಯಾವುದೇ ಬರೆ ಇರಲಿಲ್ಲ, ಯಾವುದೇ ಕನ್ವರ್ಸೇಷನ್ಸ್ ಇರಲಿಲ್ಲ, ಯಾವುದೇ ಕ್ವಶನ್ಸನ್ನು ಕೇಳೋದಿರಲಿಲ್ಲ. ಜಸ್ಟ್ ಏನಾಗ್ತಿತ್ತಪ್ಪ, ಬಾಯ್ಸು ತನ್ನದೇ ಆದಂಥ ಬಾಯ್ಸ್ಗಳು ತಮ್ಮದೇ ಆದಂಥ ವರ್ಕನ್ನು, ಹ್ಯಾಂಡ್ ವರ್ಕ್ ಅಂದರೆ
ಕರಕುಶಲ ವಸ್ತು ಅಥವಾ ಕೈ ಕಸುಬು ಅಂತ ಕರೀತಾರಲ್ಲ, ಅಂಥ ವಸ್ತುಗಳ ಅಂಥ ಒಂದು ವಿದ್ಯೆಗಳನ್ನು ಅವರು ಕಲಿತಾ ಇದ್ದು. ನ್ಯಾಚುರಲ್ ಟೇಸ್ಟರ್ಸ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಅಂದರೆ ಅವ್ರಿಗೆ ಯಾವುದು ಹ್ಯಾಂಡ್ ವರ್ಕಲ್ಲಿ, ಯಾವುದು ತಮ್ಮ ಕರಕುಶಲ ವಸ್ತುಗಳಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಅಂಥ ಒಂದು ಇಂಟ್ರೆಸ್ಟ್ ಇರುವಂಥ ವಿಷಯದಲ್ಲಿ ಅವರು ತಲ್ಲೀನರಾಗ್ತಿದ್ರು. ಸಮ್ ಪ್ರಿಪೇರ್ ಕಾರ್ಪೆಂಟ್ರಿ, ಕೆಲವರು ಅದರಲ್ಲಿ ಕಾರ್ಪೆಂಟ್ರಿ ಕೆಲಸ ಮಾಡ್ತೀನಿ ಅಂತ ಇಷ್ಟಪಡಿದ್ರು. ಅದರ್ ಪ್ರಿಪೇರ್ಸ್ ಮೆಕ್ಯಾನಿಕಲ್ ವರ್ಕ್, ಕೆಲವರು ಮೆಕ್ಯಾನಿಕಲ್ ವರ್ಕ್ ಮಾಡ್ತೀನಿ ಅಂತಿದ್ರು. ಇನ್ನು ಕೆಲವರು ಎಂಜಾಯ್ ಸ್ಪಿನ್ನಿಂಗ್ ಮಾಡೋದು, ಅಂದರೆ ದಾರ ಎಣೆಯೋದು, ವಿವಿಂಗ್ ನೇಯೋದು. ಅದರ್ ಬಿಕೇಮ್ ಎ ಸ್ಕಿಲ್ಡ್ ಡ್ರಾಫ್ಟ್ಸ್ಮನ್, ಕೆಲವರು ಡ್ರಾಫ್ಟ್ಸ್ಮನ್ ಮಾಡೋದು. ಡ್ರಾಫ್ಟ್ಸ್ಮನ್ ಅಂದರೆ ಟು ಮೇಕ್ ದಿ ಪ್ಲ್ಯಾನ್ ಮಾಡೋರಿಗೆ ಡ್ರಾಫ್ಟ್ಸ್ಮನ್ ಅಂತ ಕರೀತಾರೆ, ಅವ್ರು ಮಾಡೋದು. ಕೆಲವರು ಪೇಂಟಿಂಗ್ ಮಾಡೋದು, ಅದರ ಸರ್ ಮ್ಯೂಸಿಷಿಯನ್ ಆಗೋರು. ಹೀಗೆ ತಮ್ಮದೇ ಆದ ಇಂಟ್ರೆಸ್ಟಲ್ಲಿ ಅವರು ಏನು ಮಾಡಿದ್ರು, ಅಲ್ಲಿ 2 ಗಂಟೆ ನಂತರ ಅದ್ರ ಬಗ್ಗೆ ಕಲಿತಾ ಇದ್ರು. ಬರೀ ಹ್ಯಾಂಡ್ ವರ್ಕ್, ಬರೀ ಓನ್ಲಿ ಫಾರ್ ದಟ್ ಎಜುಕೇಶನ್ ವಿಲ್ ಬಿ ಗೋನ್ ಆನ್ ಓನ್ಲಿ ಫಾರ್ ಹ್ಯಾಂಡ್ ಟು ಹ್ಯಾಂಡ್ ಬೈ ದೇರ್ ಓನ್ ಇಂಟ್ರೆಸ್ಟ್. ನೆಕ್ಸ್ಟ್ 6th ಮೇ, ದೇರ್ ಇಸ್ ಎ ವೆರಿ ಲಿಟ್ಲ್ ಬುಕ್ ವರ್ಕ್ ಇನ್ ದ ಆಫ್ಟರ್ನೂನ್ ಆದ ನಂತರ ಏನು ಮಾಡೋದು, ಒಂದು ಸಣ್ಣದೊಂದು ಲಿಟ್ಲ್ ಬುಕ್ ವರ್ಕ್ ಇತ್ತು, ಆ ಬುಕ್ಕನ್ನು ಮಾಡಿದ್ರು. ಸ್ಕೂಲ್ ಈಸ್ ಓವರ್ ಅಬೌಟ್ 4 o'clock, 4 ಗಂಟೆಗೆ ಅಷ್ಟೊತ್ತಿಗೆ ಸ್ಕೂಲು ಕ್ಲೋಸ್ ಆಗ್ತಿತ್ತು. ಆ್ಯಂಡ್ ದೆನ್ ದೇರ್ ಇಸ್ ಎ ರಶ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟರ್ ಓಪನ್ ಫೀಲ್ಡ್ಸ್ ಫಾರ್ ಎ ಫುಟ್ಬಾಲ್. 4 ಗಂಟೆ ಆದ ನಂತರ ಎಲ್ಲರೂ ಜೋರಾಗಿ ಓಡಾಗಿ ಫುಟ್ಬಾಲಿಗೆ ಫೀಲ್ಡ್ಗೆ ಹೋಗಿ ಫುಟ್ಬಾಲನ್ನು ಆಡ್ತಾ ಇದ್ರು. ಅವರ ಶಾಂತಿನಿಕೇತನ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್. ನಮ್ಮ ಶಾಂತಿನಿಕೇತನ ವಿದ್ಯಾರ್ಥಿಗಳು ಎಲ್ಲ ಕಡೆಗೂ ಸ್ಪೋರ್ಟ್ಸ್ ಮತ್ತು ಗೇಮ್ಸಲ್ಲಿ ತುಂಬ ಮುಂದಿರ್ತಿದ್ರು, ತುಂಬ ಫೇಮಸ್ ಆಗಿದ್ರು ಅಂತ ಅವರು ನಮ್ಮ CF ಆ್ಯಂಡ್ರ್ಯೂಸ್ ಒಬ್ಬ ಹೇಳ್ತಿದ್ದಾರೆ. 7th, in the evening at sunset they return from their fields and sit down once more for a short time to meditate in the silence. ಮತ್ತೆ ಪುನಃ ಫುಟ್ಬಾಲ್ ಆಟ ನಂತರ ಈವ್ನಿಂಗು ಸನ್ಸೆಟ್ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ರಿಟರ್ನ್ ಫ್ರಮ್ ದ ಫೀಲ್ಡ್ಸ್ ಅಂದರೆ ನಾವೇನು ಆಟ ಆಡೋಕೆ ಹೋಗಿದ್ರು ಫೀಲ್ಡಿಗೆ ವಾಪಸ್ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಏನು ಮಾಡಿದ್ರು, ಇಂದ ಶಾರ್ಟ್ ಟೈಮಲ್ಲಿ ಮೆಡಿಟೇಟ್ ಮಾಡಿದ್ರು. ಮೆಡಿಟೇಟ್ ಅಂದರೆ ಗೊತ್ತಿರ್ಬೇಕಲ್ಲ ನಿಮಗೆ, ಪ್ರೇಯರನ್ನು ಮಾಡ್ತಿದ್ರು ಸೈಲೆಂಟಾಗಿ. ನೆಕ್ಸ್ಟ್ 8th, ಅಟ್ ನೈಟ್ ಕಮ್ಸ್ ಫೇರಿ ಟೇಲ್ಸ್ ಆರ್ ಟೋಲ್ಡ್. ರಾತ್ರಿ ಆಯ್ತು ಅಂತ ತಕ್ಷಣ ಏನು ಮಾಡಿದ್ರು, ಫೇರಿ ಟೇಲ್ಸ್ ಅಂದರೆ ಕಥೆಗಳನ್ನು ಹೇಳ್ತಾ ಇದ್ರು. ಶಾರ್ಟ್ ಡ್ರಾಮಾಸ್, ಕೆಲವರು ಡ್ರಾಮಾಸ್ ಮಾಡಿದ್ರು, ಕೆಲವರು ರಿಸೈಟೆಡ್ ಅಂದರೆ ಸಿಂಗ್ ಮಾಡೋದು. ರಿಸೈಟ್ ಅಂದ್ರಪ್ಪ ಸಿಂಗ್ ಮಾಡೋದು. ಅವರ್ ಗುರುದೇವ ಸಾಂಗ್ಸ್ ಆರ್ ಸಾಂಗ್, ಅಥವಾ ಗುರುದೇವ ಅಂದರೆ ಯಾರು, ನಮ್ಮ ರವೀಂದ್ರನಾಥ್ ಠಾಗೋರ್ ಬರೆದಂಥ ಕವಿತೆಗಳನ್ನು ಓದ್ತಾ ಇದ್ರು. ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ ಆರ್ ಹೆಲ್ಡ್, ಕೆಲವು ಬೇರೆ ಬೇರೆ ಸ್ಕೂಲ್ ವಿದ್ಯಾರ್ಥಿಗಳಲ್ಲಿ ಗ್ಯಾದರ್ ಆಗ್ತಾ ಇದ್ರು. ಯಾವಾಗ ನೈಟ್ ಕಮ್ಸ್ ಆದಾಗ. 9th ಪಾರ, ಬೈ 9 o'clock 9 ಗಂಟೆ ವರ್ಷತ್ತಿಗೆ ಆಲ್ ಆರ್ ಗ್ಲಾಡ್ ಟು ರಿಟೈರ್ ಟು ರೆಸ್ಟ್. 9 ಗಂಟೆ ಆದಂತೆ ಎಲ್ಲರೂ ತಮ್ಮ ತಮ್ಮ ಬೆಡ್ಗೆ ಹೋಗಿ ರೆಸ್ಟ್ ತೊಗೊಂತಿದ್ರು. ಅಂಡ್ ಅಗೇನ್ ದ ಚಾರಿಸ್ಟರ್ಸ್ ಗೋ ರೌಂಡ್ ದ ಆಶ್ರಮ ಸಿಂಗಿಂಗ್ ದೇರ್ ಲಾಸ್ಟ್ ಈವ್ನಿಂಗ್ ಹ್ಯಾಮ್. 9 ಗಂಟೆ ಆದ ನಂತರ ಎಲ್ಲರೂ ತಮ್ಮ ರೆಸ್ಟ್ ತಗೊಳಕ್ಕೆ ಹೋಗ್ತಿದ್ರು. ಅವಾಗ ಚಾರಿಸ್ಟ್ ಅಂದರೆ ಹಾಡನ್ನು ಹೇಳುವಂಥ ಗುಂಪು ಇತ್ತಲ್ಲ, ಆ ಗುಂಪಿನವ್ರು ಏನು ಮಾಡಿದ್ರು, ಆಶ್ರಮ ಸುತ್ತು ಹೋಗಿ ಅಲ್ಲಿ ತಮ್ಮದೇ ಆದಂಥ ಆ ಈವ್ನಿಂಗ್ ಪ್ರೇಯರ್ ಸಾಂಗ್ಸನ್ನು ಹೇಳ್ತಾ ಇದ್ರು. ಹ್ಯಾಮ್ ಅಂದರೆ ಪ್ರೇಯರ್ ಸಾಂಗ್ಸ್. ದೇರ್ ಕ್ಯಾನ್ ಬಿ ನೋ ಕ್ವಶನ್ಸ್ ಆಸ್ ದ ಹ್ಯಾಪಿನೆಸ್ ಆಫ್ ದ ಲೈಫ್ ಆಫ್ ಅವರ್ ಬಾಯ್ಸ್. ಅಲ್ಲಿ ಮಕ್ಕಳು ಹೆಂಗಿತ್ತಪ್ಪ ಅಂದರೆ ಯಾವುದೇ ಕ್ವಶನ್ಸ್ ಅರೈಸ್ ಆಗ್ತಿರ್ಲಿಲ್ಲ. ಯಾಕಂದರೆ ಫುಲ್ ಆಫ್ ಹ್ಯಾಪಿನೆಸ್ ಆಫ್ ಲೈಫ್ ಅವರ್ ಬಾಯ್ಸ್. ಅವ್ರ ಬಾಯ್ಸಲ್ಲಿ ತಮ್ಮ ಲೈಫಲ್ಲಿ ಫುಲ್ ಹ್ಯಾಪಿನೆಸ್ಸನ್ನು ಪಡ್ಕೊತಿದ್ರು. ಅಲ್ಲಿ ಯಾವುದೇ ಒಂದು ಕ್ವಶನ್ಸು ಅರೈಸ್ ಆಗ್ತಾ ಇರಲಿಲ್ಲ. ದೇರ್ ಫೇಸಸ್ ಟೆಲ್ ದ ಸ್ಟೋರಿ ಆಫ್ ದೇರ್ ಜಾಯ್ ಆ್ಯಂಡ್ ದೇರ್ ಫ್ರೀಡಮ್. ಅವ್ರ ಫೇಸ್ ನೋಡಿದ್ರೆ ಗೊತ್ತಾಗ್ತಿತ್ತು ಅವ್ರು ತುಂಬ ಸಂತೋಷವಾಗಿದ್ದಾರೆ, ಜಾಯ್ ಆಗ್ತಿದೆ ಅಂದರೆ ಎಂಜಾಯ್ ಮಾಡ್ತಾರೆ, ಮತ್ತು ಫ್ರೀಡಮ್ ಸ್ವತಂತ್ರವಾಗಿದ್ದಾರೆ ಅಂತ ಅನಿಸುತ್ತು. ಅಷ್ಟು ಖುಷಿಯಾಗಿ ಮಕ್ಕಳೆಲ್ಲ ಅಲ್ಲಿ ಶಾಂತಿನಿಕೇತನಲ್ಲಿ ಓದ್ತಾ ಇದ್ರು. ದೇರ್ ಈಸ್ ನೋ ಫ್ರೀಯರ್ ಲೈಫ್ ಇನ್ ದ ಇಂಡಿಯಾ ದ್ಯಾನ್ ದ ಲೈಫ್ ಆಫ್ ಅವರ್ ಚಿಲ್ಡ್ರನ್ಸ್ ಅಟ್ ಶಾಂತಿನಿಕೇತನ. ಶಾಂತಿನಿಕೇತನಲ್ಲಿರುವಂಥ ವಿದ್ಯಾರ್ಥಿಗಳು ಇರಲ್ಲ, ಅಂಥ ಫ್ರೀಡಮ್ಮು, ಅಂಥ ಜಾಯ್ನೆಸ್ಸು ಬೇರೆ ಕಡೆ ಎಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಇಂಡಿಯಾದಲ್ಲಿ ಎಲ್ಲಿ ಕೂಡ ಸಿಗೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಫ್ರೀಡಮನ್ನು, ಅಷ್ಟೊಂದು ಲೈಫನ್ನು ಅವರು ಎಂಜಾಯ್ ಮಾಡಿದ್ರು ಎಲ್ಲಿ, ಶಾಂತಿನಿಕೇತನಲ್ಲಿ ಇರುವಂಥ ವಿದ್ಯಾರ್ಥಿಗಳು ಅಂತೇಳಿ ಆ್ಯಂಡ್ರ್ಯೂಸ್ ಹೇಳ್ತಾ ಇದ್ದಾನೆ. ಸೊ ಇದೇನು ತಿಳಿಸುತ್ತಪ್ಪ ಅಂದರೆ ಟೋಟಲ್ ಆಗಿ ವಾಟ್ ಆರ್ ದ ಸಮರಿ ಆಫ್ ದಿಸ್ ಲೆಸನ್ಸ್ ಅಂದರೆ ಶಾಂತಿನಿಕೇತನ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಗುರುಕುಲ ಆಶ್ರಮ. ಇನ್ ದಿಸ್ ಆಶ್ರಮ ಸಮ್ ಆಫ್ ದ ಚಿಲ್ಡ್ರನ್ಸ್ ಆರ್ ಲರ್ನಿಂಗ್ their educations and according to their interest. Some of them are doing the ಕಾರ್ಪೆಂಟ್ರಿ, ಕೆಲವರು ಪೇಂಟ್ ಮಾಡಿದ್ರು, ಇನ್ನು ಕೆಲವರು ಮೆಕ್ಯಾನಿಕಲ್ ಆಗ್ತಿದ್ರು. ಈಗ ಅವ್ರವ್ರಿಗೆ ಇಷ್ಟ ಆದಂಥ ವಸ್ತುಗಳ ಮೇಲೆ, ಅವ್ರವ್ರಿಗೆ ಇಷ್ಟ ಆದಂಥ ಹಾಬಿಗಳ ಮೇಲೆ ಅವರು ತಮ್ಮದಾದಂಥ ವಿದ್ಯೆಯನ್ನು ಕಲಿತಿದ್ರು. ಫುಲ್ ಆಫ್ ಜಾಯ್ ಇತ್ತು. ಈ ರೀತಿ ನಮ್ಮಲ್ಲಿರುವಂಥ ದೊಡ್ಡ ರೂಮ್ಗಳಿರಲಿಲ್ಲ, ಮರದ ಕೆಳಗೆಲ್ಲ ಕೂತಿದ್ರು. ಒಬ್ಬ ಶಿಕ್ಷಕರು ತಮ್ಮ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡ್ತಾಯಿದ್ರು. ಫುಲ್ ಜಾಯ್ ಇತ್ತು, ಫ್ರೀಡಮ್ ಇತ್ತು. ಸೊ ಹಾಗಾಗಿ ಶಾಂತಿನಿಕೇತನ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಆಶ್ರಮ ಇನ್ ಅವರ್ ಲೈಫ್ ಅಂತೇಳಿ ಅವರು ಆ್ಯಂಡ್ರ್ಯೂಸರು ಹೇಳ್ತಾ ಇದ್ದಾರೆ. ಅವರು ಆ್ಯಂಡ್ರ್ಯೂಸು ಒಬ್ಬ ವಿದ್ಯಾರ್ಥಿಯಾಗಿ ಅವರು ತಮ್ಮದೇ ಆದಂಥ ಕೆಲವೊಂದು ನೆನಪುಗಳನ್ನು ಇಲ್ಲಿ ಬಿಚ್ಚಿ ಇಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು.